ರಾಜ್ಯದ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಮಾರ್ಕೆಪುನವು ಜಾತ್ರೆಯಲ್ಲಿ ಇಲ್ಲಿ ಮಹಿಳೆಯರು ದಿವಾಜ್ ಕೊಟ್ಟರೆ ಪುರುಷರು ಸೇಲ್ ಕೊಡುವ ಪದ್ಧತಿ ಕಳೆದ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ನಾನು ಈಗ ದೇವಸ್ಥಾನದ ಸಮೀಪ ಇದ್ದೇನೆ, ಗಮನಿಸ್ಬೋದು ಯಾವ ರೀತಿಯಾಗಿ ಸ್ತ್ರೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಸಂಪ್ರದಾಯವಾಗಿ ಅಂದರೆ ಅನಾದಿ ಕಾಲದಿಂದ ನಡ್ಕೊಂಡು ಬರುವಂಥ ಒಂದು ದಿವಾಜ್ ಪದ್ಧತಿಯಿಂದ ಇವರಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಅಂದರೆ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಉಪವಾಸವಿದ್ದ ಮಹಿಳೆಯರು ಜಾತ್ರೆಯ ದಿನ ದಿವಜನ್ನು ಹೊತ್ತು ಅಂದರೆ 5, 7 ಮತ್ತು 9 ದೀಪವನ್ನು ಹೊತ್ತು ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಗಮನಿಸ್ಬೋದು ಯಾವ ರೀತಿಯಾಗಿ ದೇವಾಲಯದ ಸಮೀಪವೇ ಎಲ್ಲ ದಿವಜ್ಗಳನ್ನು ಇಟ್ಟುಕೊಂಡು ಕುಳಿತಿರುವ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಾಜಾಳಿ ಗ್ರಾಮದ ಅಂದರೆ ಈ ಊರು ಬೇರೆ ಊರಿನಿಂದ ಈ ಊರಿಗೆ ವಿವಾಹವಾಗಿ ಬಂದಂಥ ಸ್ತ್ರೀಯರಾಗಿರ್ಬೋದು ಅಥವಾ ಈ ಕುಟುಂಬದ ಮಹಿಳೆಯರು ಕೂಡ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಈ ಒಂದು ದಿವಜನ್ನು ಕೊಡುವ ಒಂದು ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಗಮನಿಸಬಹುದು. ಸ್ತ್ರೀಯರು ದಿವಜವನ್ನು ನೀಡಿದರೆ ಪುರುಷ ಮಕ್ಕಳು ಕೂಡ ಅಂದರೆ ಬಾಲಕರು ಮದುವೆ ಆಗುವ ಪ್ರೌಢಾವಸ್ಥೆಗೆ ಬರುವ ಸಂದರ್ಭದಲ್ಲಿ ಮದುವೆ ಆಗುವ ಪೂರ್ವದಲ್ಲಿ ಸೇಲನ್ನು ಕೊಡುವ ಪದ್ಧತಿ ಇಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಭಕ್ತರನ್ನೇ ಮಾತಾಡ್ತೀನಿ, ಏನು ಹೇಳ್ತಾ ಕೇಳೋಣ. ಮೇಡಮ್ ನಮಸ್ಕಾರ. ಈಗ ಜಾತ್ರೆ ನಡೀತಾ ಇದೆ, ದಿವಜನ ಕೊಡುವಂಥದ್ದು ಯಾವ ರೀತಿಯಾಗಿ ದಿವಜ ಕೊಡ್ತಾ ಇದ್ರಿ ಮತ್ತು ಯಾವ ರೀತಿ ಇದ್ರ ವಿಶೇಷತೆ ಏನು? ಅದೇ ಅವರವ್ರದ್ದು ಗ್ರಾಮ ದೇವರ ಹತ್ರ ಹೋಗಿ ಫಸ್ಟ್ ನಾವು ದಿವಜ ಹಚ್ಕೊಂಡು ಬಂದು ಅಲ್ಲಿಂದ ಈ ದಾಡಾ ದೇವಸ್ಥಾನ ಹತ್ರ ಬರ್ತೀವಿ. ವರ್ಷ ಮಾಘ ಪೌರ್ಣಿಮೆಗೆ ಮಾರ್ಕೆ ಪುನವ್ ಅಂತೀವಿ. ಅದಕ್ಕೆ ಮುತ್ತೈದೆಯರು ಎಲ್ಲರೂ ಹಚ್ತೀವಿ ಖುಷಿಯಾಗಿ. ಎಲ್ಲರೂ ಭಕ್ತರು ಬಂದು ಮುತ್ತೈದೆಯರು ಹಚ್ತಾರೆ. ಆಮೇಲೆ ಚಿಕ್ಕ ಹುಡುಗಿರು ದೊಡ್ಡವರು ಆಗ ಮುಂಚೆ ಹುಡುಗಿರಿಗೆ ಕೂಡ ದಿವಜ ಕೊಡ್ತೀವಿ. ಅದೇ ಥರ ಹುಡುಗರಿಗೂ ಶೇಲ್ ಅಂತ ಕೊಡ್ತೀವಿ. ಯಾಕೆ ಕೊಡ್ತಾರೆ, ಯಾಕೆ ಸೇಲ್ ಕೊಡ್ತಾರೆ? ಸೇಲ್ ನಮ್ಮದು ಮದುವೆ ಆಗೋ ಮುಂಚೆ ನಮ್ಮದು ಇದು ಪ್ರಥಾ ಅಂತ ಚಿಕ್ಕ ಗಂಡು ಮಕ್ಕಳಿಗೆ ಶೇಲ್ ಕೊಡ್ತೀವಿ. ಹುಡುಗಿರಿಗೆ ದಿವಜ್ ಅಂತ ಕೊಡ್ತೀವಿ. ಮುಂಚಿನ ದಿವಸ ಫುಲ್ಲು ಉಪವಾಸ ಇರಬೇಕು. ಆಮೇಲೆ ಮಾಘ ಪೌರ್ಣಿಮೆ ಬೆಳಿಗ್ಗೆ ಬಂದು ಅವರವ್ರದ್ದು ಗ್ರಾಮ ದೇವರ ಹತ್ರ ಬಂದು ಹಚ್ಕೊಂಡು ಈ ದಾಡ ದೇವರ ಹತ್ರ ಬಂದು ಕೂತ್ಕೊಂಡು ಆಮೇಲೆ ಇಲ್ಲಿ ದೇವತೆ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗಿ ದೇವತೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ವಾಪಸ್ ಬರಬೇಕು. ಕೇವಲ ಬೆರಳೆಣಿಕೆಯ ಸ್ತ್ರೀಯರು ಮಾತ್ರವಲ್ಲ, ಸಾಕಷ್ಟು ಸಂಖ್ಯೆಯ ಭಕ್ತರು, ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ದಿವಜವನ್ನು ಕೊಡುವಂಥವ್ರು. ಮತ್ತೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಹೇಳ್ತೀರಿ, ಏನು ಹೇಳ್ತೀರಿ ಈಗ ದಿವಜ ಕೊಡುವಂಥದ್ದು ಮತ್ತು ಯಾಕೆ ಕೊಡ್ತಾರೆ, ತಾವು ಎಷ್ಟು ವರ್ಷದಿಂದ ಕೊಡ್ತಾ ಬಂದಿದ್ರಿ ಅಥವಾ ಇದು ನಮ್ಮದು ಪೂರ್ವಜ ಕಾಲದಿಂದ ಬಂದಿದ್ದು ಇದು ಪದ್ಧತಿ ಇದೆ. ಇದು ನಾವು ಹೆಂಗಸರು ಮದುವೆ ಆದಮೇಲಿಂದ ನಾವು ಮಾಡ್ತೀವಿ, ಮತ್ತು ಸಣ್ಣ ಮಕ್ಕಳಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ಅದು ಮಾಡ್ತೀವಿ. ಆಮೇಲೆ ಗಂಡು ಮಕ್ಕಳಿಗೆ ಅವರಿಗೆ ಶೇಲ್ ಅಂತ ಕೊಡ್ತೀವಿ. ಈ ಜಾತ್ರೆಗೆ ಬಂಡಿ ಜಾತ್ರೆ ಅಂತ ನಾವು ಕರಿತೀವಿ. ಇದು ಜಾತ್ರೆ ಅಂದರೆ ಭಾಳ ಫೇಮಸ್ ಜಾತ್ರೆ ಇದು. ಕಾರವಾರ ಊರಿಗೆ ಭಾಳ ಫೇಮಸ್ ಜಾತ್ರೆ ಇದು. ಮತ್ತು ಕೋಳಿ ಹೊಡೆಯೋದು ಪದ್ಧತಿ ಇದೆ ದೇವ್ರ ಕಡೆ. ತಗೊಳ್ಳದೇ ಇದ್ರೆ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲಲ್ಲ? ಇಲ್ಲ, ಮದುವೆ ಆಗ್ಲಿಕ್ಕೆ ಆಗ್ತದೆ, ಆದರೆ ಅದು ದೇವರಿಗೆ ಅಂತ ಬರುವುದಿಲ್ಲ. ಹಾಂ, ಹೌದು, ದೇವರಿಗೆ ಅಂತ ಬರುವುದಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ಅಷ್ಟೇ. ಅದು ದೇವರಿಗೆ ಮಕ್ಕಳು ದೇವರಿಗೆ ಅಂತ ಬರಬೇಕಲ್ಲ, ಅದಕ್ಕೆ ನಾವು ಕೊಡ್ತೀವಿ. ಬೇರೆ ಊರಿಂದ ಈ ಊರಿಗೆ ಮದುವೆಯಾಗಿ ಬಂದಂಥವ್ರು ದಿವಜನ ಕೊಡಲೇಬೇಕು. ಹಾಂ, ಕೊಡಲೇಬೇಕು. ಹಾಂ, ಇವೆಷ್ಟು ದಿವಜನ್ನ ನೀಡಿದಂಥ ಮಹಿಳೆಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಬಹಳ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೀತಾ ಇರುವಂಥ ಮಾರ್ಕೆಪುನವ್ ಜಾತ್ರೆ ಗಡಿಭಾಗ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಗಡಿಭಾಗ ಕಾರವಾರದ ಮಾಜಾಳಿ ಗ್ರಾಮದಲ್ಲಿ ನಡೀತದೆ. ಪ್ರತಿ ವರ್ಷವೂ ಕೂಡ ಮಾರ್ಕೆಪುನವ್ ಜಾತ್ರೆ ಅಂತ ಇಲ್ಲಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ಬಂಡಿ ಎಳೆಯುವುದು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು. 2 ಬಂಡಿಗಳನ್ನು ಎಳೆದು ಅಂದರೆ ಇಲ್ಲಿನ ದಾಡ ದೇವಸ್ಥಾನದಿಂದ ದೇವತಿ ದೇವಸ್ಥಾನಕ್ಕೆ ಬಂಡಿಯನ್ನು ಎಳೆದು ಭಕ್ತರು ಕೂಡ ಪುನೀತರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವಿಶಿಷ್ಟ ಜಾತ್ರೆ ನಡೆಯುತ್ತೆ. ಮಾರ್ಕೆಪುನವ್ ಜಾತ್ರೆಯಲ್ಲಿ ಇಲ್ಲಿ ಮಹಿಳೆಯರು ದಿವಾಜ್ ಕೊಟ್ಟರೆ ಪುರುಷರು ಸೇಲ್ ಕೊಡುವ ಪದ್ಧತಿ ಕಳೆದ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ನಾನು ಈಗ ದೇವಸ್ಥಾನದ ಸಮೀಪ ಇದ್ದೇನೆ, ಗಮನಿಸ್ಬೋದು ಯಾವ ರೀತಿಯಾಗಿ ಸ್ತ್ರೀಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಅಲ್ಲಿ ವಿಶೇಷ ಅಂತ ಹೇಳಿದ್ರೆ ಸಂಪ್ರದಾಯವಾಗಿ ಅಂದರೆ ಅನಾದಿ ಕಾಲದಿಂದ ನಡ್ಕೊಂಡು ಬರುವಂಥ ಒಂದು ದಿವಾಜ್ ಪದ್ಧತಿಯಿಂದ ಇವರಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಅಂದರೆ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಉಪವಾಸವಿದ್ದ ಮಹಿಳೆಯರು ಜಾತ್ರೆಯ ದಿನ
ದಿವಜನ್ನ ಹೊತ್ತು ಅಂದರೆ 5, 7 ಮತ್ತು 9 ದೀಪವನ್ನು ಹೊತ್ತು ಈ ಒಂದು ದೇವಾಲಯಕ್ಕೆ ಬರ್ತಾರೆ. ಗಮನಿಸಬಹುದು ಯಾವ ರೀತಿಯಾಗಿ ದೇವಾಲಯದ ಸಮೀಪವೇ ಎಲ್ಲ ದಿವಜ್ಗಳನ್ನು ಇಟ್ಟುಕೊಂಡು ಕುಳಿತಿರುವ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಮಾಜಾಳಿ ಗ್ರಾಮದ ಅಂದರೆ ಈ ಊರು ಬೇರೆ ಊರಿನಿಂದ ಈ ಊರಿಗೆ ವಿವಾಹವಾಗಿ ಬಂದಂಥ ಸ್ತ್ರೀಯರಾಗಿರ್ಬೋದು ಅಥವಾ ಈ ಕುಟುಂಬದ ಮಹಿಳೆಯರು ಕೂಡ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಈ ಒಂದು ದಿವಜನ್ನು ಕೊಡುವ ಒಂದು ಪದ್ಧತಿಯನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಗಮನಿಸಬಹುದು. ಸ್ತ್ರೀಯರು ದಿವಜವನ್ನು ನೀಡಿದರೆ ಮಕ್ಕಳು ಕೂಡ ಅಂದರೆ ಬಾಲಕರು ಮದುವೆ ಆಗುವ ಪ್ರೌಢಾವಸ್ಥೆಗೆ ಬರುವ ಸಂದರ್ಭದಲ್ಲಿ ಮದುವೆ ಆಗುವ ಪೂರ್ವದಲ್ಲಿ ಸೇಲನ್ನು ಕೊಡುವ ಪದ್ಧತಿ ಇಲ್ಲಿ ಅನುಚಾನವಾಗಿ ನಡ್ಕೊಂಡು ಬಂದಿರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಭಕ್ತರನ್ನೇ ಮಾತಾಡ್ತೀನಿ, ಏನು ಹೇಳ್ತಾ ಕೇಳೋಣ. ಮೇಡಮ್ ನಮಸ್ಕಾರ. ಈಗ ಜಾತ್ರೆ ನಡೀತಾ ಇದೆ, ದಿವಜನ ಕೊಡುವಂಥದ್ದು ಯಾವ ರೀತಿಯಾಗಿ ದಿವಜ ಕೊಡ್ತಾ ಇದ್ರಿ ಮತ್ತು ಯಾವ ರೀತಿ ಇದ್ರ ವಿಶೇಷತೆ ಏನು? ಅದೇ ಅವರವ್ರದ್ದು ಗ್ರಾಮ ದೇವರ ಹತ್ರ ಹೋಗಿ ಫಸ್ಟ್ ನಾವು ದಿವಜ ಹಚ್ಕೊಂಡು ಬಂದು ಅಲ್ಲಿಂದ ಈ ದಾಡಾ ದೇವಸ್ಥಾನ ಹತ್ರ ಬರ್ತೀವಿ. ವರ್ಷ ಮಾಘ ಪೌರ್ಣಿಮೆಗೆ ಮಾರ್ಕೆ ಪೂನಮ್ ಅಂತೀವಿ. ಅದಕ್ಕೆ ಮುತ್ತೈದೆಯರು ಎಲ್ಲರೂ ಹಚ್ತೀವಿ ಖುಷಿಯಾಗಿ. ಎಲ್ಲರೂ ಭಕ್ತರು ಬಂದು ಮುತ್ತೈದೆಯರು ಹಚ್ತಾರೆ. ಆಮೇಲೆ ಚಿಕ್ಕ ಹುಡುಗಿರು ದೊಡ್ಡವರು ಆಗ ಮುಂಚೆ ಹುಡುಗಿರಿಗೆ ಕೂಡ ದಿವಜ ಕೊಡ್ತೀವಿ. ಅದೇ ಥರ ಹುಡುಗರಿಗೂ ಶೇಲ್ ಅಂತ ಕೊಡ್ತೀವಿ. ಸೇಲ್ ಯಾಕೆ ಕೊಡ್ತಾರೆ? ಯಾಕೆ ಸೇಲ್ ಕೊಡ್ತಾರೆ? ಸೇಲ್ ನಮ್ಮದು ಮದುವೆ ಆಗೋ ಮುಂಚೆ ನಮ್ಮದು ಇದು ಪ್ರಥಾ ಅಂತ ಚಿಕ್ಕ ಗಂಡು ಮಕ್ಕಳಿಗೆ ಶೇಲ್ ಕೊಡ್ತೀವಿ. ಹುಡುಗಿರಿಗೆ ದಿವಜ ಅಂತ ಕೊಡ್ತೀವಿ. ಮುಂಚಿನ ದಿವಸ ಫುಲ್ಲು ಉಪವಾಸ ಇರಬೇಕು. ಆಮೇಲೆ ಮಾಘ ಪೌರ್ಣಿಮೆ ಬೆಳಿಗ್ಗೆ ಬಂದು ಅವರವ್ರದ್ದು ಗ್ರಾಮ ದೇವರ ಹತ್ರ ಬಂದು ಹಚ್ಕೊಂಡು ಈ ದಾಡ ದೇವರ ಹತ್ರ ಬಂದು ಕೂತ್ಕೊಂಡು ಆಮೇಲೆ ಇಲ್ಲಿ ದೇವತೆ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗಿ ದೇವತೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ವಾಪಸ್ ಬರಬೇಕು. ಕೇವಲ ಬೆರಳೆಣಿಕೆಯ ಸ್ತ್ರೀಯರು ಮಾತ್ರವಲ್ಲ, ಸಾಕಷ್ಟು ಸಂಖ್ಯೆಯ ಭಕ್ತರು, ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಒಂದು ದಿವಜವನ್ನು ಕೊಡುವಂಥವ್ರು. ಮತ್ತೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಹೇಳ್ತೀರಿ, ಏನು ಹೇಳ್ತೀರಿ ಈಗ ದಿವಜ ಕೊಡುವಂಥದ್ದು ಮತ್ತು ಯಾಕೆ ಕೊಡ್ತಾರೆ? ತಾವು ಎಷ್ಟು ವರ್ಷದಿಂದ ಕೊಡ್ತಾ ಬಂದಿದ್ರಿ ಅಥವಾ? ಇದು ನಮ್ಮದು ಪೂರ್ವಜ ಕಾಲದಿಂದ ಬಂದಿದ್ದು ಇದು ಪದ್ಧತಿ ಇದೆ. ಇದು ನಾವು ಹೆಂಗಸರು ಮದುವೆ ಆದಮೇಲಿಂದ ನಾವು ಮಾಡ್ತೀವಿ ಮತ್ತು ಸಣ್ಣ ಮಕ್ಕಳಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ಅದು ಮಾಡ್ತೀವಿ. ಆಮೇಲೆ ಗಂಡು ಮಕ್ಕಳಿಗೆ ಅವರಿಗೆ ಶೇಲ್ ಅಂತ ಕೊಡ್ತೀವಿ. ಈ ಜಾತ್ರೆಗೆ ಬಂಡಿ ಜಾತ್ರೆ ಅಂತ ನಾವು ಕರಿತೀವಿ. ಇದು ಜಾತ್ರೆ ಅಂದರೆ ಭಾಳ ಫೇಮಸ್ ಜಾತ್ರೆ. ಇದು ಕಾರವಾರ ಊರಿಗೆ ಭಾಳ ಫೇಮಸ್ ಜಾತ್ರೆ ಇದು. ಮತ್ತು ಕೋಳಿ ಹೊಡೆಯೋದು ಪದ್ಧತಿ ಇದೆ ದೇವ್ರ ಕಡೆ. ತಗೊಳ್ಳದೇ ಇದ್ರೆ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲಲ್ಲ? ಇಲ್ಲ, ಮದುವೆ ಆಗ್ಲಿಕ್ಕೆ ಆಗ್ತದೆ, ಆದರೆ ಅದು ದೇವರಿಗೆ ಅಂತ ಬರುವುದಿಲ್ಲ. ಹಾಂ, ಹೌದು, ದೇವರಿಗೆ ಅಂತ ಬರುವುದಿಲ್ಲ. ಅದು ಹೆಣ್ಣು ಮಕ್ಕಳಿಗೆ ಅಷ್ಟೇ. ಅದು ದೇವರಿಗೆ ಮಕ್ಕಳು ದೇವರಿಗೆ ಅಂತ ಬರಬೇಕಲ್ಲ, ಅದಕ್ಕೆ ನಾವು ಕೊಡ್ತೀವಿ. ಬೇರೆ ಊರಿಂದ ಈ ಊರಿಗೆ ಮದುವೆಯಾಗಿ ಬಂದಂಥವ್ರು ದಿವಜನ ಕೊಡಲೇಬೇಕು. ಹಾಂ, ಕೊಡಲೇಬೇಕು. ಹಾಂ, ಇವೆಷ್ಟು ದಿವಜನ್ನ ನೀಡಿದಂಥ ಮಹಿಳೆಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಬಹಳ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ವಿಶಿಷ್ಟವಾಗಿ ನಡೀತಾ ಇರುವಂಥ ಮಾರ್ಕೆ ಪೂನಮ್ ಜಾತ್ರೆ ಗಡಿಭಾಗ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಗಡಿಭಾಗ ಕಾರವಾರದ ಮಾಜಾಳಿ ಗ್ರಾಮದಲ್ಲಿ ನಡೀತಿದೆ. ಪ್ರತಿ ವರ್ಷವೂ ಕೂಡ ಮಾರ್ಕೆ ಪೂನಮ್ ಜಾತ್ರೆ ಅಂತ ಇಲ್ಲಿ ಪ್ರಸಿದ್ಧಿಯಾಗಿದೆ. ಇಲ್ಲಿ ಬಂಡಿ ಎಳೆಯುವುದು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು. 2 ಬಂಡಿಗಳನ್ನು ಎಳೆದು ಅಂದರೆ ಇಲ್ಲಿನ ದಾಡ ದೇವಸ್ಥಾನದಿಂದ ದೇವತಿ ದೇವಸ್ಥಾನಕ್ಕೆ ಬಂಡಿಯನ್ನು ಎಳೆದು ಭಕ್ತರು ಕೂಡ ಪುನೀತರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.